ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಪರಿಶುದ್ಧ ಆರಾಧನೆಯಲ್ಲಿ ಭಾಗವಹಿಸ್ತಿರುವಂಥ ತಮ್ಮೆಲ್ಲರನ್ನು ಕೂಡ ಮುದ್ದು ರಕ್ಷಕನಾದಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ಶುಭವನ್ನು ಕೋರುತ್ತಾ ಸ್ವಾಗತ ಮಾಡುವ ಆತನಾಗಿರ್ತೇನೆ. ಈ ದಿನದ ಆರಾಧನೆಯನ್ನು ನಮ್ಮ ಸಭೆಯ ಸಭಾಶಾಲಾ ಮಕ್ಕಳು ನಡೆಸಿಕೊಡುವಂಥರಾಗಿರ್ತಾರೆ. ಕಳೆದ ಒಂದು ವಾರದಿಂದ ನಾವು ವೆಕೇಷನ್ ವಿತ್ ಗಾಡ್, ದೇವರೊಟ್ಟಿಗೆ ರಜೆಯ ಕಾಲವನ್ನು ಕಳೆಯುವಂಥದ್ದು ಎಂಬುದಾಗಿ ನಾವು ಸಮಯವನ್ನು ಕಳೆದಿರ್ತೇವೆ. ಆದ ಕಾರಣ ಇಂದು ನೆನ್ನೆಯ ದಿನದಲ್ಲಿ ಅಂತಿಮ ದಿನವಾಗಿ ಕಾರ್ಯಕ್ರಮವನ್ನು ಮುಗಿಸಿರ್ತೇವೆ. ಈ ಆರಾಧನೆಯನ್ನು ಮಕ್ಕಳ ಆರಾಧನೆಯಾಗಿ ನಾವು ಗುರುತು ಹಿಡಿಯುತ್ತಾ ಇಡೀ ಆರಾಧನೆಯನ್ನು ಮಕ್ಕಳು ನಡೆಸಿಕೊಡುವಂಥರಾಗಿರ್ತಾರೆ. ತಾವೆಲ್ಲರೂ ಕೂಡ ಇದರಲ್ಲಿ ಭಕ್ತಿಯಿಂದ ಭಾಗವಹಿಸುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಾವೆಲ್ಲರೂ ಕ್ಷಣೋತ್ತಮಾನವಾಗಿರುವ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ ಪ್ರಾರ್ಥನೆ ಮುಖಾಂತರ ಈ ಆರಾಧನೆಯನ್ನು ಪ್ರಾರಂಭ ಮಾಡುವ. ಪ್ರಾರ್ಥನೆ ಮಾಡೋಣ. ಮಕ್ಕಳನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಪರಲೋಕ ರಾಜ್ಯವು ಮಕ್ಕಳದೇ ಎಂದು ನಮ್ಮನ್ನು ಗುರುತಿಸಿದ್ದಿ, ಇದಕ್ಕಾಗಿ ನಿನಗೆ ವಂದನೆಗಳು. ಈ ವರ್ಷದ VWG ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಿ, ನಿನಗೆ ವಂದನೆಗಳು. ಅನೇಕ ಮಕ್ಕಳಿಗೆ ಈ ಅವಕಾಶ ದೊರಕಲಿಲ್ಲ, ಅವರೆಲ್ಲರನ್ನೂ ನಿನ್ನ ಆತ್ಮದಲ್ಲಿ ಬಡಿಪಡಿಸು. ವಿಶೇಷವಾಗಿ ಈ ವರ್ಷದಲ್ಲಿ ಕೋವಿಡ್-19ಗೆ ಗುರಿಯಾಗಿ ಅನೇಕ ಮಕ್ಕಳು ತಮ್ಮ ಪ್ರಾಣವನ್ನು ಮತ್ತು ತಂದೆ ತಾಯಿಯನ್ನು, ಕುಟುಂಬಗಳನ್ನು, ವಿದ್ಯಾಭ್ಯಾಸವನ್ನು ಕಳೆದುಕೊಂಡಿರುತ್ತಾರೆ. ಅವರೆಲ್ಲರನ್ನೂ ನಿನ್ನ ಕೃಪೆಯಲ್ಲಿ ನಡೆಸಿ ಕಾಪಾಡು. ಇನ್ನು ಮುಂದೆ ಯಾವ ವೈರಸ್ ಬಂದರೂ ಕೂಡ ಮಕ್ಕಳಿಗೆ ಯಾವ ಅಪಾಯವಾಗದಂತೆ ಎಲ್ಲ ಬಡ ಮಕ್ಕಳು, ಅನಾಥ ಮಕ್ಕಳು, ವಲಸೆಯಲ್ಲಿರುವ ಎಲ್ಲ ಮಕ್ಕಳನ್ನು ಕಾಪಾಡು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಈ ಪವಿತ್ರ ಆರಾಧನೆಯಲ್ಲಿ ನಾವು ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 331ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 331ನೆಯ ಸಂಗೀತ. ಯೇಸುವಿನ ಪ್ರೀತಿಯು ಉಂಟು ನನ್ನ ಮೇಲೆಯೂ, ಮಕ್ಕಳನ್ನು ತಳ್ಳನು ಅಂಗೀಕರಿಸುವನು. ನಾವೆಲ್ಲರೂ ಕ್ಷಣ ಹೊತ್ತು ಮೌನವಾಗಿರುತ್ತಾ ಕಳೆದೆಲ್ಲ ದಿನಗಳಲ್ಲಿ ದೇವರ ಹಾಗೂ ನಮ್ಮ ನೆರೆಹೊರೆಯವರ ವಿರುದ್ಧವಾಗಿ ಮಾಡಿರುವಂಥ ತಪ್ಪು ಅಪರಾಧಗಳನ್ನು ನೆನಪಿಗೆ ತಂದುಕೊಳ್ಳುವ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಕ್ಕಳನ್ನು ಪ್ರೀತಿ ಮಾಡುವಂಥ ಯೇಸುವಿನಲ್ಲಿ ನಮ್ಮ ಪರಮ ತಂದೆಯೇ, ಈ ದಿನಕ್ಕೋಸ್ಕರವೂ ಈ ಆರಾಧನೆಗೋಸ್ಕರ ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂಥರಾಗಿರ್ತೇವೆ. ಮಕ್ಕಳನ್ನು ನೋಡುತ್ತಾ, ಸ್ವೀಕರಿಸಿ, ಅಪ್ಪಿಕೊಳ್ಳುತ್ತಾ ದೇವರ ರಾಜ್ಯವು ಇಂಥವರದೇ ಎಂದು ಬೋಧಿಸಿದಂಥ ಸ್ವಾಮಿ ನೀನಾಗಿದ್ದಿ. ಈ ಉದಯ ಕಾಲದಲ್ಲಿ ಸ್ವಾಮಿ, ಮಕ್ಕಳಿಗೆ ವಿರೋಧವಾಗಿ ಮಾಡಿರುವಂಥ ತಪ್ಪು ಅಪರಾಧಗಳನ್ನು ವಿಶೇಷವಾಗಿ ಈ ಸಮಯದಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ.
ತಂದೆ ತಾಯಿಗಳಾಗಿ, ಸಹೋದರ ಸಹೋದರಿಗಳಾಗಿ, ಸಮಾಜದ ಹಿರಿಯರಾಗಿ, ಸಭೆಯ ಹಿರಿಯರಾಗಿ ಮಕ್ಕಳನ್ನು ಪರಿಗಣಿಸದೆ, ಮಕ್ಕಳ ಮನೋಭಾವನೆಯನ್ನು ಅರ್ಥ ಮಾಡಿಕೊಳ್ಳದೆ, ಮಕ್ಕಳ ಸ್ವಭಾವವನ್ನು ನಾವು ಧರಿಸಿಕೊಳ್ಳದೆ ಮಾಡಿರುವಂಥ ಎಲ್ಲ ತಪ್ಪು ಅಪರಾಧಗಳನ್ನು ನಿನ್ನ ಮುಂದೆ ಅರಿಕೆ ಮಾಡುವಂಥರಾಗಿರ್ತೇವೆ. ಕರ್ತನೆ, ನಾವು ಅನೇಕ ಬಾರಿ ನಮ್ಮ ಲೌಕಿಕವಾದಂಥ ಬಲ, ಅನುಭವ, ನಮ್ಮ ಶೌರ್ಯದಲ್ಲಿಯೇ ನಾವು ಅನೇಕ ಬಾರಿ ಆಶ್ರಯವನ್ನು ಪಡೆದುಕೊಳ್ಳುತ್ತಾ ಈ ಮುಖಾಂತರವೇ ಸಮಾಜವು ನಡೆಯಬೇಕೆಂಬುದಾಗಿ ನಾವು ಅನೇಕ ರೀತಿಯಾದಂಥ ನಾಯಕತ್ವವನ್ನು ಕೊಡುವಂಥವರಾಗಿರ್ತೇವೆ. ಇಂದು ಅದರ ಪ್ರತಿಫಲ ಸ್ವಾಮಿ, ಅನೇಕ ವಿಧದ ಮಧ್ಯದಲ್ಲಿ ಇಂದು ಕೋವಿಡ್-19 ಕಾರಣವೂ ಕೂಡ ಇದೇ ರೀತಿ ಆಗಿರುತ್ತದೆ. ಮಾನವನ ಸ್ವಾರ್ಥತೆಯಿಂದ ತುಂಬಿರುವಂಥ ಈ ಲೋಕವು ಮಕ್ಕಳಿಗೆ ವಿರೋಧವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರದಲ್ಲಿ ಇಂದು ಮಕ್ಕಳಿಗೆ ಮಾತ್ರ ನಾವು ನೋವನ್ನು ತರದೆ ಇಡೀ ಮನುಕುಲಕ್ಕೆ, ಇಡೀ ಲೋಕಕ್ಕೆ ನೋವನ್ನು ತಂದು ಉಂಟು ಮಾಡುವಂಥರಾಗಿರ್ತೇವೆ. ಈ ಕಾರಣದಿಂದ ಈ ಆರಾಧನೆಯಲ್ಲಿ ವಿಶೇಷವಾಗಿ ಮಕ್ಕಳನ್ನು ಪರಿಗಣಿಸಿ ಮಕ್ಕಳಾಗಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುತ್ತೇವೆ. ಮಕ್ಕಳ ಮನೋಭಾವನೆಯಿಂದ ಅಪ್ಪ ತಂದೆಯೇ ನಮ್ಮನ್ನು ನಾವೇ ಮಾಡಿರುವಂಥ ತಪ್ಪು ಅಪರಾಧಗಳಿಂದ ನೀನು ನಮ್ಮನ್ನು ಮನ್ನಿಸೆಂದು ನಾವು ಅಂಗಲಾಚಿ ಬೇಡುವಂಥರಾಗಿರ್ತೇವೆ. ಈ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಸೇರಿಕೊಂಡು ಮನಪೂರ್ವಕವಾಗಿ ತಮ್ಮ ಮನೆಗಳಲ್ಲಿ ತಮ್ಮ ತಪ್ಪು ಅಪರಾಧಗಳನ್ನು ಅರಿಕೆ ಮಾಡುವಂಥರಾಗಿರ್ತಾರೋ, ಮಕ್ಕಳ ಮಧ್ಯದಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸದೆ ಮಕ್ಕಳನ್ನು ಅಸಡ್ಡೆ ಮಾಡಿರುತ್ತಾರೋ ಅವರೆಲ್ಲರ ಪ್ರಾರ್ಥನೆಗಳನ್ನು ನೀನು ಆಲೈಸು ಕರ್ತನೆ. ವಿಶೇಷವಾಗಿ ತಂದೆ ತಾಯಿಗಳಾಗಿ ನಾವು ಮಕ್ಕಳಿಗೋಸ್ಕರ ಬಯಸುತ್ತಾ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಮಕ್ಕಳನ್ನು ನಮ್ಮ ಜೀವನದಲ್ಲಿ ಹೊಂದಿಕೊಂಡ ನಂತರ ಅವರ ಬೆಳವಣಿಗೆಯ ಕಡೆಗೆ ಅನೇಕ ಬಾರಿ ನಾವು ಕಾಳಜಿಯನ್ನು ವಹಿಸುವುದಿಲ್ಲ, ಅವರ ವಿದ್ಯಾಭ್ಯಾಸದ ಕಡೆಗೆ ಪ್ರೋತ್ಸಾಹ ಮಾಡುವುದಿಲ್ಲ, ಅವರ ತಲಾಂತುಗಳನ್ನು ಗುರುತು ಹಿಡಿಯುವುದಲ್ಲಿ ನಾವು ಹಿಂದು ಉಳಿದಿರುತ್ತೇವೆ. ಎಲ್ಲ ಪಾಪಗಳನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತಾ ಎಲ್ಲರೊಟ್ಟಿಗೆ ಸಭೆಯವರಾಗಿ ನಿನ್ನ ಕೃಪೆಯನ್ನು ನಾವು ಬೇಡುವಂಥರಾಗಿರ್ತೇವೆ. ಪ್ರತಿಯೊಬ್ಬರನ್ನು ಕೂಡ ನೀನು ಹರಸಿ ಆಶೀರ್ವಾದ ಮಾಡು. ಪ್ರಸ್ತುತ ಸಮಾಜದಲ್ಲಿ ನೆಲೆಗೊಂಡಿರುವಂಥ ಈ ಸೋಂಕಿನ ನಿಮಿತ್ತ ಗೃಹ ಬಂಧನದಲ್ಲಿ ಇರುವಂಥ ನಾವುಗಳು, ನಷ್ಟಕ್ಕೆ ಒಳಗಾಗಿರುವಂಥ ನಾವುಗಳು, ಮನೋವೇದನೆಗೆ ಒಳಗಾಗಿರುವಂಥ ನಾವುಗಳು ಹೊಸದಾಗಿ ಹುಟ್ಟಿ ಬರಲಿಕ್ಕಾಗುವಂತೆ, ಈ ಹೊಸತನದಲ್ಲಿ ಮಕ್ಕಳಾಗಿ ಮುಗ್ಧತೆಯನ್ನು ಹೊಂದಿಕೊಳ್ಳುತ್ತಾ ನಮ್ಮ ಎಲ್ಲ ಸ್ವಾರ್ಥತೆಯನ್ನು ಬಿಡಲಿಕ್ಕಾಗುವಂತೆ ನೀನು ಬಲಪಡಿಸು. ನಮ್ಮ ರಾಜಕೀಯವಾದಂಥ ಆರ್ಥಿಕವಾದಂಥ ಮನೋಭಾವನೆಗಳಿಂದ ಹೊರಗೆ ಬರುತ್ತಾ ಸಾಮಾಜಿಕವಾದಂಥ ವಿಶೇಷವಾಗಿ ಆಧ್ಯಾತ್ಮಿಕ ನಿನ್ನ ಬೆಳವಣಿಗೆಯಲ್ಲಿ ನಾವು ಮುಂದೆ ಸಾಗಲಿಕ್ಕಾಗುವಂತೆ ಬಲಪಡಿಸು. ಕಳೆದ 6 ದಿನಗಳಲ್ಲಿ ಮಕ್ಕಳು ನಮಗೆ ಹೇಳಿಕೊಟ್ಟಿರುವಂಥ ಪಾಠದ ಮುಖಾಂತರವಾಗಿ ತಂದೆ ತಾಯಿಗಳಾಗಿರುವಂಥ ನಾವುಗಳು ಕೂಡ ಆ ಪಾಠಗಳನ್ನು ಹೊಂದಿಕೊಳ್ಳಿಕ್ಕಾಗುವಂತೆ, ಹಿಂಬಾಲಿಸಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು. ಈ ಮುಖಾಂತರ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುತ್ತಾ ಹೊಸ ಸ್ವಭಾವವುಳ್ಳವರಾಗಿ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಬಲಪಡಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ನಾವೀಗ ಓದಿ ಕೇಳಿಸಿಕೊಳ್ಳುವ. Today's Bible reading is taken from Luke chapter 2 verse 41 to 52. Every year Jesus' parents went to Jerusalem for the festival of the Passover. When he was 12 years old, they went up to festival according to the custom. After the festival was over, while his parents were returning home, the boy Jesus stayed behind in Jerusalem. But they were unaware of it, thinking he was in their company. They traveled on for a day. They began looking for him among their relatives and friends. When they did not find him, they went back to Jerusalem to look for him. After 3 days, they found him in the temple court sitting among the teachers, listening to them and asking questions. Everyone who heard him was amazed at his understanding and his answers. When his parents saw him, they were astonished. His mother said to him, "Son, why have you treated us like this? Your father and I have been anxiously searching for you." "Why were you searching for me?" he asked. "Didn't you know I had to be in my father's house?" But they did not understand what he was saying to them. Then he went down to Nazareth with them and was obedient to them. But his mother treasured all these things in her heart. And Jesus grew in wisdom and in stature and favor with God and man. These are the words of the Lord. Thanks to the Lord.
ಕಥೆಯ ಕೇಳುವ, ದೇವರ ವಾಕ್ಯವ ಹೇಳುವ, ಒಳ್ಳೆಯ ಕಥೆಯ ಕೇಳುವ, ದೇವರ ವಾಕ್ಯವ ಹೇಳುವ. BWGಗೆ ಹೋಗೋಣ ನಾವೆಲ್ಲ, ದೇವರ ವಾಕ್ಯವ ಕೇಳೋಣ ನಾವೆಲ್ಲ. Day 1. Theme: Growing with Jesus. And the child grew and became strong, filled with wisdom, and the favor of God was upon him. Then Jesus increased in wisdom and in stature and in favor with God and human. Luke chapter 2 verse 40 and 52. ಎರಡನೇ ದಿನದ ಬಾಯ್ಪಾಠ ವಚನ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದೆ, ಅವನು ದೇವರಲ್ಲಿ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವಾತನು ಆಗಿದ್ದಾನೆ. ಯಾಕೋಬ 1:5. Day 3 memory verse. But the Lord said to Samuel, do not look on his appearance or on height of stature, because I have rejected him. For the Lord sees not as a man sees. Man looks on the outward appearance, but the Lord looks on the heart. 1 Samuel 16 verse 7. Thank you. ನಾಲ್ಕನೇ ದಿನದ ಬಾಯ್ಪಾಠ ವಚನ. ಮತ್ತು ಯೆಹೋವನು ನಿಮ್ಮನ್ನು ನಿತ್ಯ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡಿ ನೀವು ತಂಪಾದ ತೋಟಕ್ಕೆ ನೀರು ಮೋಸವಿಲ್ಲದೆ ಬುಗ್ಗೆಗೂ ಸಮಾನವಾಗಿರುವಿರಿ. ಯೆಶಾಯ 58ನೇ ಅಧ್ಯಾಯ 11ನೇ ವಚನ. ಥ್ಯಾಂಕ್ ಯು. Day 5 memory verse. The Spirit of the Lord is on me, because He has anointed me to proclaim good news to the poor. He has sent me to proclaim freedom for the prisoners and Recovery of the sight for the blind sight, to set oppressed free, to the proclaim the year of Lord's favor. Luke chapter 4 verses 18 and 19. Thank you. ದೇವರ ವಾಕ್ಯದ ಸಂದೇಶವನ್ನು ಕಳೆದ 6 ದಿನಗಳಿಂದ ನಮ್ಮ ಸಭೆಯ ಮಕ್ಕಳು ಕಲಿತಂಥ ಪಾಠದ ಮೇರೆಗೆ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡುವ ಆತನಾಗಿರುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಪುಟ್ಟ ವರದಿ. ಅದೇನೆಂದರೆ, ಕಳೆದ ಸೋಮವಾರದಿಂದ ನಮ್ಮ ಸಭೆಯ ಮಕ್ಕಳು ವೆಕೇಷನ್ ವಿತ್ ಗಾಡ್ ಎಂಬುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ ಭಾಗವಹಿಸಿರುತ್ತಾರೆ. ಇದನ್ನು ಹಲವರು ವಿಡಿಯೋ ಮುಖಾಂತರ ದೃಷ್ಟಿಸಿರ್ತೀರ. ಹಾಗೂ ಕೆಲವೊಂದು ಮಕ್ಕಳು ಮಾತ್ರ ಇದಕ್ಕೆ ಸ್ಪಂದಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಜೆಷನ್ಸ್ಗಳನ್ನ ಕೊಟ್ಟಿರ್ತಾರೆ. ನಾನು ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾತನಾಗಿರ್ತೇನೆ. ಅದೇ ಸಂದರ್ಭದಲ್ಲಿ ಈ ಒಂದು WWGಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಂದೊಂದು ಮಕ್ಕಳು, ಇಡೀ ಸಭೆಯವರು, ಸಭಾಪಾಲನಾ ಸಮಿತಿಯವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುವಾತನಾಗಿರ್ತೇನೆ. ಈ 6 ದಿನಗಳ ಕಾಲ ನಾವು ಒಂದೇ ಒಂದು ತಲೆಬರಹವನ್ನು ಇಟ್ಟುಕೊಳ್ಳುತ್ತಾ
ಈ ಧ್ಯಾನವನ್ನು ಮಾಡಿರುವಂಥವರಾಗಿರ್ತೇವೆ. ಅದೇನೆಂದರೆ ಲೂಕನ ಸುವಾರ್ತೆ 2ನೇ ಅಧ್ಯಾಯದ 52ನೇ ವಚನ. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು, ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಎಂಬುದಾಗಿ. ಈ ವರ್ಷದ ಒಂದು ಥೀಮ್ ಗ್ರೋಯಿಂಗ್ ವಿತ್ ಜೀಸಸ್ ಎಂಬುದಾಗಿ, ಕ್ರಿಸ್ತನೊಟ್ಟಿಗೆ ಬೆಳೆಯುವುದು ಎಂಬುದಾಗಿ. ಇದರ ಉದ್ದೇಶ ಏನೆಂದು ನೀವು ತಿಳಿದುಕೊಳ್ಳುವಂಥದ್ದಾದರೆ, ಪ್ರಸ್ತುತ ಈ ಒಂದು ಕೋವಿಡ್-19 ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲೇ ಇರುವಂಥ ಸ್ಥಗಿತದ ಸಂದರ್ಭದಲ್ಲಿ ಬೆಳೆಯುವಂಥ ಕಡೆಗೆ ನಮ್ಮ ಆಲೋಚನೆಗಳನ್ನು ಹರಿಸಬೇಕೆಂಬುವಂಥ ಉದ್ದೇಶ ಪ್ರಥಮವಾದದ್ದು. ಎರಡನೇದಾಗಿ ಯೇಸುವಿನೊಟ್ಟಿಗೆ ಬೆಳೆಯಬೇಕೆಂಬುವಂಥ ಉದ್ದೇಶ, ಇದು ಒಂದು ಸಭೆಯ ಒಂದು ಉದ್ದೇಶವಾಗಿರುತ್ತದೆ. ಯಾಕೆಂದರೆ ಪ್ರಸ್ತುತ ದಿನದ ಒಂದು ಸ್ಥಿತಿಗತಿಗಳನ್ನು ನಾವು ಕೂಲಂಕುಷವಾಗಿ ಆಲೋಚನೆ ಮಾಡಿ ಅನ್ವೇಷಣೆ ಮಾಡುವಂಥದ್ದಾದರೆ, ಇವತ್ತು ಇಡೀ ಲೋಕ ಸ್ಥಗಿತಗೊಂಡಿರುವಂಥದ್ದಾದರೆ, ಬಹುಶಃ ನಾವು ಯೇಸುವಿನೊಟ್ಟಿಗೆ ಬೆಳೆಯದೆ ಲೋಕದೊಟ್ಟಿಗೆ ಲೌಕಿಕ ರೀತಿಯಲ್ಲಿ ಲೌಕಿಕ ಸ್ವಭಾವಗಳನ್ನ ಹೊಂದಿಕೊಳ್ಳುತ್ತಾ ಬೆಳೆದಿರುವಂಥ ಕಾರಣವೇ ಪ್ರಸ್ತುತ ದಿನದ ಈ ಒಂದು ಸೋಂಕಿನ ಒಂದು ಕಾರ್ಯವಾಗಿರುತ್ತದೆ. ಹಾಗಾದರೆ ಇದು ಒಳ್ಳೆಯ ಸಮಯ ಎಂಬುದಾಗಿ ತಿಳಿದುಕೊಳ್ಳುತ್ತಾ ಇದನ್ನು ನಾವು ಪ್ರಾರಂಭ ಮಾಡಿದ್ವಿ. ಮನೆಯಲ್ಲಿರುವಾಗ ಈಗ ಗೃಹ ಬಂಧನದಿಂದ ನಾವು ನಂತರ ಬರುವಂಥ ದಿನಗಳಲ್ಲಿ ಒಂದು ಬಿಡುಗಡೆ ಆಗಿ ಹೊಸದಾಗಿ ಮತ್ತೆ ಸಮಾಜದಲ್ಲಿ ನಾವು ಬರುವಂಥ ಸಮಯದಲ್ಲಿ ಹೊಸದಾಗಿ ಬೆಳೆಯಬೇಕೆಂಬುದಾಗಿ, ನಾವು ಹಳೆಯದನ್ನು ಬಿಟ್ಟು ಹೊಸದಾಗಿ ಬೆಳೆಯಬೇಕೆಂಬುದಾಗಿ. ಈ ಬೆಳವಣಿಗೆ ಹೇಗೆ ಸಾಧ್ಯ ಎಂದರೆ, ನಾವು ಮತ್ತೆ ಮಕ್ಕಳೊಟ್ಟಿಗೆ ಮಕ್ಕಳ ರೀತಿಯಲ್ಲಿ ಮಕ್ಕಳ ಮನೋಭಾವನೆಯನ್ನು ಹೊಂದಿಕೊಳ್ಳುತ್ತಾ ಯೇಸುವಿನೊಟ್ಟಿಗೆ ಬೆಳೆಯುವುದರ ಮುಖಾಂತರವಾಗಿಯೇ ಸಾಧ್ಯ ಎಂಬುವಂಥ ವಿಷಯದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡುವಂಥರಾಗಿರ್ತೇವೆ. ಇದೇ ಒಂದು ಮುಖ್ಯ ಆಗಿರುತ್ತದೆ. ನಾನು 2-3 ವಿಷಯಗಳನ್ನು ಹಂಚಿಕೊಳ್ಳುತ್ತಾ ಇಂದಿನ ಪ್ರಸ್ತಾಪದಲ್ಲಿ ಮಕ್ಕಳೊಟ್ಟಿಗೆ ಇದನ್ನು ವೀಕ್ಷಿಸ್ತಿರುವಂಥ ಎಲ್ಲ ಹಿರಿಯರನ್ನು ನಾನು ಕೇಳಿಕೊಳ್ಳುವಂಥದ್ದು ಅಥವಾ ಮನವಿ ಮಾಡುವಂಥದ್ದು ಇದೇ ಆಗಿರ್ತದೆ. ಈಗ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಈ ಲಾಕ್ಡೌನ್ ಮುರಿಯಬೇಕು, ಮತ್ತು ನಮ್ಮ ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕೆಂಬುದಾಗಿ ನಾವು ಕಾಳಜಿಯಿಂದ ಕಾಯ್ತಾ ಇದ್ದೇವೆ. ಆದರೆ ಇದರ ಮಧ್ಯದಲ್ಲಿ ಹೊಸದಾಗಿ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ದಯಮಾಡಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡುವ. ಇಂದು ಈ ಕೋವಿಡ್-19ನಲ್ಲಿ ಎಲ್ಲರೂ ಕೂಡ ನೋವಿಗೆ ಒಳಗಾಗಿರ್ತೇವೆ, ಒಂದಲ್ಲ ಒಂದು ರೀತಿಯಲ್ಲಿ ನೋವಿಗೆ ಒಳಗಾಗಿರ್ತೇವೆ. ಆದರೆ ನನ್ನ ಪ್ರಕಾರ ಇದೆಲ್ಲದಕ್ಕಿಂತ ಶ್ರೇಷ್ಠವಾಗಿ ಅಥವಾ ಬಹಳ ಕಠಿಣವಾಗಿ ನೋವನ್ನು ಅನುಭವಿಸ್ತಿರುವಂಥದ್ದು ನಮ್ಮ ಮಕ್ಕಳು. ಬಹುಶಃ ಮಕ್ಕಳಿಗೆ ಗೊತ್ತಿಲ್ಲ ಅಂತ ನಾವು ಅಂದುಕೊಳ್ಳಬಹುದು. ನನ್ನ ಪ್ರಕಾರ ಇದು ಒಂದು ದುರ್ಸ್ತುತಿ ಆಗಿರ್ತದೆ. ಇಡೀ ನಮ್ಮ ಅನುಭವದಲ್ಲಿ ನನಗಿಂತ ಹಿರಿಯರಾಗಿರ್ಬೋದು ಅಥವಾ ನನ್ನ ಪ್ರಾಯದವರಾಗಿರ್ಬೋದು, ನಮ್ಮ ಇಡೀ ಜೀವನದಲ್ಲಿ ಈ ರೀತಿಯಾದಂಥ ಗೃಹ ಬಂಧನವನ್ನು ನಾವು ಕಂಡಿಲ್ಲ. ಯಾಕೆಂದರೆ ಬಂಧನ ಎಂಬುದಾದರೆ ಶಿಕ್ಷೆಗೆ ಪ್ರತ್ಯುತ್ತರವಾಗಿ ಕೊಡುವಂಥದ್ದೇ ಬಂಧನವಾಗಿ ನಾವು ನೋಡ್ತೇವೆ. ಅದಕ್ಕೆ ಅನೇಕ ರೀತಿಯಾದಂಥ ಪ್ರಿಸನ್ಸ್ ನಾವು ನೋಡ್ತೇವೆ ಲೋಕದಲ್ಲಿ, ಅಲ್ವಾ? ಯಾರೆಲ್ಲ ಸಮಾಜದಲ್ಲಿ ಸಾಮಾಜಿಕವಾದಂಥ ಕಾರ್ಯಕ್ಕೆ ವಿರೋಧವಾಗಿ ಕೆಲಸ ಮಾಡಿರ್ತಾರೋ ಅಥವಾ ಸಮಾಜದಲ್ಲಿ ಕಳ್ಳತನ, ಕೊಲೆ, ಬೇರೆ ಬೇರೆ ಕಾರ್ಯಗಳನ್ನು ಮಾಡಿರ್ತಾರೋ ಅಂಥವರನ್ನು ಬಂಧನದಲ್ಲಿ ಹಾಕ್ತಾರೆ. ಅದು ಇವತ್ತು ಇಡೀ ಲೋಕವೇ ಬಂಧನದಲ್ಲಿದೆ. ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಎಲ್ಲರಿಗೂ ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದಾರೆ. ಯಾತಕ್ಕೆ ನಾವು ಮನೆಯಿಂದ ಹೊರಗಡೆ ಬರಬಾರ್ದು? ನಮಗೆ ಸ್ವಾತಂತ್ರ್ಯವಿಲ್ವಾ ಅನ್ನೋ ಮನೋಭಾವನೆ ಅನೇಕರಲ್ಲಿ ಇದೆ. ಇದಕ್ಕೆ ಪ್ರತ್ಯುತ್ತರವನ್ನು ಅಥವಾ ಇದರ ಒಂದು ಅಂಶವನ್ನು ನಾವು ಸ್ವಲ್ಪ ಧ್ಯಾನ ಮಾಡುವಂಥದ್ದಾದರೆ, ಜೈಲಿಗೂ ಇಂದಿನ ಪರಿಸ್ಥಿತಿಗೂ ಯಾವ ವ್ಯತ್ಯಾಸವಿಲ್ಲ. ಜೈಲನ್ನು ಕೂಡ ಸರ್ಕಾರವೇ ನಡೆಸ್ತಾ ಇದೆ. ಇಂದು ಗೃಹ ಬಂಧನವನ್ನು ಕೂಡ ಸರ್ಕಾರದ ಆದೇಶದ ಮೇರೆಗೆ ನಾವು ಪಾಲಿಸ್ತಾ ಇದ್ದೇವೆ. ಇನ್ನು ಯಾವ ವ್ಯತ್ಯಾಸವಿಲ್ಲದೆ ನಾವು ಈ ಕಾರ್ಯದಲ್ಲಿ ತೊಡಗಿಕೊಂಡಿರ್ತೇವೆ. ಪ್ರಿಯ ದೇವಜನರೇ, ಇದನ್ನು ಸ್ವಲ್ಪ ನಾವು ಆಲೋಚಿಸಬೇಕು, ಯಾತಕ್ಕೋಸ್ಕರ ಈ ಬಂಧನ ಎಂಬುದಾಗಿ. ಈ ನಿಟ್ಟಿನಲ್ಲಿ ಯೇಸು ಬಾಲಕನಾಗಿದ್ದಂಥ ಸಂದರ್ಭದಲ್ಲಿ ಬೆಳೆದಂಥ ವಿಷಯವನ್ನು ಕುರಿತಾಗಿ ನಿಮ್ಮ ಸಂಗಡ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡುವ ಆತನಾಗಿರ್ತೇನೆ. ಈಗಾಗಲೇ ನಾವು ಮಕ್ಕಳಿಗೆ ತಿಳಿಸಿರ್ತೇವೆ, ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿಯ ಬಾಲ್ಯದ ಪ್ರಾಯದ ಒಂದು ಜೀವನದ ಮಾಹಿತಿ ಹೆಚ್ಚಾಗಿ ನಾವು ನೋಡುವುದಿಲ್ಲ. ಒಂದು 2-3 ಸಂಗತಿಗಳನ್ನು ಮಾತ್ರ ನಾವು ವಿಶೇಷವಾಗಿ ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ತಂದೆ ತಾಯಿಗಳು ಯೇಸು ಸ್ವಾಮಿ ಮಗುವಾಗಿದ್ದಾಗ ಪ್ರತಿಷ್ಠೆ ಮಾಡಲಿಕ್ಕೋಸ್ಕರ, ಸುನ್ನತಿ ಮಾಡಲಿಕ್ಕೋಸ್ಕರ ಆಲಯಕ್ಕೆ ಆತನನ್ನು ಕರೆತಂದದ್ದು. ಹಾಗೂ ನಂತರ 2ನೇ ಅಧ್ಯಾಯ ಲೂಕನ ಸುವಾರ್ತೆ 41ನೇ ವಚನದಿಂದ ನಾವು ನೋಡುವಂಥದ್ದಾದರೆ, ಆತನಿಗೆ 12 ವರ್ಷ ಆದಂಥ ಸಂದರ್ಭದಲ್ಲಿ ಪಸ್ಕಾ ಹಬ್ಬದ ಸಂದರ್ಭದಲ್ಲಿ
ಆಲೈಕೆ ಬರುವುದನ್ನು ನಾವು ನೋಡ್ತೇವೆ. ಇನ್ನು ಯಾವ ಹೆಚ್ಚಿನ ಮಾಹಿತಿ ನಮ್ಮಲ್ಲಿಲ್ಲ. ಆದರೆ ನಮ್ಮ ಮಧ್ಯದಲ್ಲಿರುವಂಥ ಬಹು ಪ್ರಾಯದ ಒಂದು ಮಾಹಿತಿ ಏನಂದರೆ ಯವನಸ್ಥನಾದಂಥ ಯೇಸುವಿನ ಮಾಹಿತಿ. ಆತನು 3 ವರ್ಷಗಳ ಕಾಲ ಮಾಡಿದಂಥ ಸೇವೆಯ ಅಥವಾ 3.5 ವರ್ಷಗಳ ಕಾಲ ಮಾಡಿದಂಥ ಸೇವೆಯ ಮಾಹಿತಿ. ಆತನ 3.5 ವರ್ಷಗಳ ಒಂದು ಸೇವೆ ಏನಿದೆ ಅದು ಇಡೀ ವಿಶ್ವವನ್ನೇ ದಿಗ್ಭ್ರಮೆಯಲ್ಲಿ ನಡೆಸುವಂಥದ್ದು, ಬಿಡುಗಡೆಯಲ್ಲಿ ನಡೆಸುವಂಥದ್ದು, ಶತಮಾನಗಳಿಂದ ಆತನನ್ನು ದೇವರನ್ನಾಗಿ ಆರಿಕೆ ಮಾಡುತ್ತಾ ಇಂದು ಕೂಡ ಎಲ್ಲ ನೋವು ಸಂಕಟಗಳ ಸಮಯದಲ್ಲಿ ಆತನನ್ನು ನಮಿಸುತ್ತಾ ಆತನ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಈ 3.5 ವರ್ಷಗಳ ಕಾಲದ ಕಾರ್ಯ ಬಹಳ ಪ್ರಬಲವಾಗಿ ವಿಶೇಷತೆಯಲ್ಲಿ ಇಡೀ ಲೋಕದವನ್ನು ನಡೆಸಿದಂಥ ಒಂದು ಕಾರ್ಯವಾಗಿರುತ್ತದೆ. ಈ ಬಲವನ್ನು ಯೇಸು ಸ್ವಾಮಿ ಎಲ್ಲಿಂದ ಹೊಂದಿದನು, ಹೇಗೆ ಸಾಧ್ಯ ಎಂದು ನಾವು ಕೇಳುವಂಥದ್ದಾದರೆ ಖಂಡಿತವಾಗಿ ಯೇಸು ಸ್ವಾಮಿಯ ಆ ಒಂದು ಬೆಳವಣಿಗೆ, ಚಿಕ್ಕ ಪ್ರಾಯದಿಂದ ಬೆಳೆದಂಥ ಎಲ್ಲ ಸಂಗತಿಗಳು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಆತನು ಚಿಕ್ಕದಿಂದಲೇ ಆತನು ಒಂದು ಉದ್ದೇಶದಿಂದ ಬೆಳೆಯುತ್ತಾ ದೇವರ ಮನುಷ್ಯರ ದಯೆಯನ್ನು ಹೊಂದಿಕೊಂಡು ನಡೆಯುವಂಥ ಸಾಮಾಜಿಕ ಶೋಷಣೆಗೆ ವಿರುದ್ಧವಾಗಿ ಆತನು ಹೋರಾಟ ಮಾಡುತ್ತಾ ಯಾರೆಲ್ಲ ಜನರನ್ನು ನಿರಾಕರಿಸಿದರೋ ಆರ್ಥಿಕ ವಿಷಯದಿಂದ, ರಾಜಕೀಯ ವಿಷಯದಿಂದ ಹಾಗೂ ವಿಶೇಷವಾಗಿ ಸಾಮಾಜಿಕ ವಿಷಯದಿಂದ ಆತನನ್ನು ಜನರನ್ನು ನಿರಾಕರಿಸಿದರೋ ಅವರನ್ನು ಪ್ರೀತಿ ಮಾಡಿ ಅವರಿಗೆ ಬೋಧನೆಯನ್ನು ಮಾಡುವುದನ್ನು ನಾವು ನೋಡ್ತೇವೆ. ಇದಕ್ಕೆ ಕಾರಣ ಖಂಡಿತ ಆತನ ಬಾಲ್ಯದ ಒಂದು ಅನುಭವ. ಹಾಗಾದರೆ ಪ್ರಿಯ ದೇವಜನರೇ, ಇಂದು ಯೇಸು ಸ್ವಾಮಿಯ ಬಾಲ್ಯದ ಜೀವನವನ್ನು ನಾವು ಆಲೋಚಿಸುವಂಥದ್ದಾದರೆ ಈಗ ಮನೆ ಕಟ್ಟುವುದರಲ್ಲಿ ಇರುವಂಥ ಪ್ರಿಯರ ಜೀವನವನ್ನು ನಾವು ನೆನಪಿಗೆ ತಂದುಕೊಳ್ಳುವ. ಒಂದು ಮನೆಯನ್ನು ಕಟ್ಟುವಂಥದ್ದಾದರೆ ಅಸ್ಥಿವಾರವು ಬಹಳ ಮುಖ್ಯ. ಮನೆ ಕಟ್ಟಿದ ನಂತರ ಅದನ್ನು ಅಲಂಕರಿಸುವುದು, ಶೃಂಗರಿಸುವಂಥದ್ದು, ಅದಕ್ಕೆ ಬಣ್ಣಗಳನ್ನು ಹಚ್ಚಿಸುವಂಥದ್ದು ಅದೆಲ್ಲವೂ ಎರಡನೇ ಕಾರ್ಯ. ಆದರೆ ಪ್ರಥಮವಾದಂಥ ಕಾರ್ಯ ಯಾವುದೆಂದು ನಾವು ನೋಡುವಂಥದ್ದಾದರೆ ಮನೆಗೆ ಒಳ್ಳೆಯ ಅಸ್ಥಿವಾರವಿರಬೇಕು. ಅಸ್ಥಿವಾರ ಎಷ್ಟು ಗಟ್ಟಿಯಾಗಿರುತ್ತದೋ ಅಷ್ಟೊಂದು ಬಾಳಿಕೆ ಆ ಮನೆಗೆ ಬರುತ್ತದೆ. ಇದನ್ನೇ ನಾವು ನಮ್ಮ ಸಮಾಜದಲ್ಲಿ ನೋಡ್ತೇವೆ. ನಮ್ಮ ಮಕ್ಕಳ ಅಸ್ಥಿವಾರ ಎಷ್ಟೊಂದು ಪ್ರಬಲತೆಯಿಂದ ತುಂಬಿರುತ್ತದೋ ಅಷ್ಟೊಂದು ಸಮಾಜವು ಆರೋಗ್ಯದಲ್ಲಿ ನೆಲೆಗೊಂಡಿರುತ್ತದೆ ಎಂಬುದಾಗಿ ಇದು ಒಂದು ಮುಖ್ಯ ಪ್ರಸ್ತಾಪ ಅಥವಾ ನಮ್ಮ ಪ್ರಥಮವಾದಂಥ ಒಂದು ಪ್ರಸ್ತಾಪವಾಗಿರುತ್ತದೆ. ಮಕ್ಕಳ ಅಸ್ಥಿವಾರವನ್ನು ನಾವು ಬಹಳ ಕುಲಂಕುಷವಾಗಿ ಆಲೋಚಿಸಿ ಅವರಿಗೆ ಒಳ್ಳೆಯ ಒಂದು ಅಸ್ಥಿವಾರವನ್ನು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ದೇವಕುಮಾರನು ಈ ಅಸ್ಥಿವಾರವನ್ನು ಹೊಂದಿಕೊಂಡನು. ಆದರೆ ಈ ಅಸ್ಥಿವಾರವನ್ನು ನಾವು ನೋಡುವಂಥದ್ದಾದರೆ ಇಂದಿನ ಲೌಕಿಕವಾದಂಥ ರೀತಿಯಲ್ಲಿ ಇದ್ದಂಥ ಅಸ್ಥಿವಾರವಲ್ಲ. ಯಾತಕ್ಕೆಂದರೆ ಇಂದು ನಾವೆಲ್ಲರೂ ಕೂಡ ಬೆಳೆಯಬೇಕೆಂಬುದಾಗಿ ನಾವು ಆಲೋಚನೆಯನ್ನು ಮಾಡ್ತೇವೆ. ಈ ವರ್ಷ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ನಮ್ಮ ವೈಯಕ್ತಿಕವಾಗಿ ನಮ್ಮ ಕುಟುಂಬಗಳು, ನಮ್ಮ ಸಭೆಗಳು, ಸಮಾಜವು ಬೆಳೆಯಬೇಕೆಂಬುದಾಗಿ ಉದ್ದೇಶಪೂರ್ವಕವಾಗಿ ಅನೇಕ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿರಬಹುದು. ಅದು ಒಂದು ಸೋಂಕು, ಕಣ್ಣಿಗೆ ಕಾಣದೇ ಇರುವಂಥ ಒಂದು ಸೋಂಕು ಇಡೀ ನಮ್ಮ ಬೆಳವಣಿಗೆಯನ್ನು ಸ್ಥಗಿತಗೊಳಿಸಿದೆ. ಹೇಗಿದ್ದರೂ ನಮ್ಮ ಒಂದು ಪ್ರಧಾನಮಂತ್ರಿಗೆ ನಾವು ಧನ್ಯವಾದವನ್ನು ಹಾಕಬೇಕು. ಸೋಂಕಿನ ಮಧ್ಯದಲ್ಲಿಯೂ ಕೂಡ ಒಂದು ಉದ್ದೇಶವನ್ನು ಅವರು ಇಟ್ಟುಕೊಂಡಿದ್ದಾರೆ, ಬಹಳ ಸ್ಫೂರ್ತಿ ತರುವಂಥ ಒಂದು ಉದ್ದೇಶ. ಅದೇನೆಂದರೆ ಈ ಗೃಹ ಬಂಧನದ ನಂತರ ನಾವು ನಮ್ಮ ಆರ್ಥಿಕ ವಿಷಯಗಳು ಬೆಳೆಯಬೇಕು, ನಮ್ಮ ಭಾರತ ದೇಶ ಬೆಳೆಯಬೇಕೆಂಬುದಾಗಿ ಹೊಸ ಯೋಜನೆಗಳನ್ನು ಹಾಕಿಕೊಂಡಿರುತ್ತಾರೆ. ಇನ್ನೂ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ, ಅದು ಅದರ ಒಂದು ಅಸ್ಥಿವಾರದ ಒಂದು ಮಾಹಿತಿ ನಮಗೆ ಕೊಟ್ಟಿರುತ್ತೇನೆಂದರೆ 20 ಲಕ್ಷ ಕೋಟಿಯ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಆತ್ಮನಿರ್ಭರ್ ಎಂಬುದಾಗಿ, ಆತ್ಮಿಕವಾಗಿ ಭಯಪಡಬಾರದು ಎಂಬುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಎಂಬುದಾಗಿ. ಇಂದು ಪ್ರೀತಿಯುಳ್ಳ ದೇವಜನರೇ, 2 ಮಾಹಿತಿಯನ್ನು ಕೊಟ್ಟಿದ್ದೇನೆ. ಯೇಸು ಸ್ವಾಮಿ ಬೆಳೆದು ಬಂದಂಥ ಒಂದು ಮಾಹಿತಿ, ಆತನು ಹೇಗೆ ಯವನಸ್ಥನಾಗಿ ಮಾಡಲಿಕ್ಕೆ ಅದ್ಭುತ ಕಾರ್ಯಗಳನ್ನ ಮಾಡಲಿಕ್ಕೆ ಆತನ ಒಂದು ಅಸ್ಥಿವಾರ, ಬಾಲ್ಯದ ಜೀವನ ಎಷ್ಟೊಂದು ಕೆಲಸ ಮಾಡಿರ್ಬೋದು ಎಂಬುವಂಥ ಒಂದು ಕಾಲ್ಪನಿಕವಾದಂಥ ಮಾಹಿತಿಯನ್ನು ಕೊಟ್ಟಿರುತ್ತೇನೆ. 2ನೇದಾಗಿ ಪ್ರಸ್ತುತ ಜೀವನದ ಮಾಹಿತಿ, ಬೆಳವಣಿಗೆ ಎಂಬುದನ್ನು ಯಾವ ರೀತಿಯಾಗಿ ಇಡೀ ಲೋಕವು ಕಾಣುತ್ತಿದೆ ಅಥವಾ ನಮ್ಮ ರಾಷ್ಟ್ರವು ಕಾಣುತ್ತಿದೆ ಎಂಬುದಾಗಿ. ಇಂದು ತಂದೆ ತಾಯಿಗಳಾಗಿ, ಸಭೆಯವರಾಗಿ, ಸಮಾಜದ ನಾಯಕರುಗಳಾಗಿ ಅನೇಕ ಬಾರಿ ನಾವು ಆಲೋಚನೆ ಮಾಡುವುದೇನೆಂದರೆ ಬೆಳವಣಿಗೆ ಎನ್ನುವುದು ರಾಜಕೀಯವಾಗಿರಬೇಕು, ಆರ್ಥಿಕವಾಗಿರಬೇಕು, 2 ಒಟ್ಟಾಗಿ ಹೋಗಬೇಕು. ಇದೇ ನಮ್ಮ ತಲೆಗಳಲ್ಲಿ ತುಂಬಿರುತ್ತದೆ, ನಮ್ಮ ಆಲೋಚನೆಗಳಲ್ಲಿ ತುಂಬಿರುತ್ತದೆ. ನಮ್ಮ ಜೀವನದಲ್ಲಿ ಬೆಳೆದಿದ್ದೇವೆ ಎಂದು ತೋರುವಂಥದ್ದಾದರೆ
ನಾವು ಒಂದಲ್ಲ ಒಂದು ರೀತಿಯಾದಂಥ ಗಣ್ಯತೆ ನಾವು ಹೊಂದಿಕೊಂಡಿರಬೇಕು. ರಾಜಕೀಯವಾಗಿ ಬೆಳೆದಿರಬೇಕು ಅಥವಾ ಆರ್ಥಿಕವಾಗಿ ಬೆಳೆದಿರಬೇಕು, ಎರಡು ಒಟ್ಟಾಗಿ ಬರ್ತದೆ ಒಂದಲ್ಲ ಒಂದು ಸಮಯದಲ್ಲಿ. ಇದೇ ಉದ್ದೇಶದಿಂದ ಅನೇಕ ರೀತಿಯಾದಂಥ ಒಂದು ಜವಾಬ್ದಾರಿಗಳನ್ನ, ಅನೇಕ ರೀತಿಯಾದಂಥ ನಿರ್ಧಾರಗಳನ್ನು ಮಾಡುವುದನ್ನು ಪ್ರಸ್ತುತ ದಿನದಲ್ಲಿ ನಾವು ನೋಡ್ತೇವೆ. ಈ ನಿರ್ಧಾರ ಅತಿ ತಪ್ಪಾದಂಥ ಒಂದು ನಿರ್ಧಾರ ಎಂದು ಹೇಳಿದರೆ ತಪ್ಪಾಗಲಾರದು. ಯಾವಾಗಲೂ ರಾಜಕೀಯವಾಗಿ ಆಲೋಚನೆ ಮಾಡೋದು, ಎಲ್ಲವನ್ನು ಆರ್ಥಿಕವಾಗಿ ಆಲೋಚನೆ ಮಾಡೋದು. ರಾಜಕೀಯವಾಗಿ ಆಲೋಚನೆ ಮಾಡುವಂಥದ್ದಾದರೆ ನಾನು, ನನ್ನದು, ನನ್ನ ಸ್ಥಾನ ಭದ್ರಪಡಿಸಿಕೊಳ್ಳುವಂಥ ಮನೋಭಾವನೆಯಲ್ಲಿ ಜೀವನವನ್ನು ನಡೆಸುವಂಥದ್ದು. ಆರ್ಥಿಕವಾಗಿ ನೋಡುವಂಥದ್ದಾದರೆ ಯಾವ ಲಾಭ ನನಗೆ ಸಿಗುತ್ತದೆ, ಯಾವುದಾದ್ರೂ ಕಾರ್ಯ ಮಾಡಿದರೆ ನನಗೆ ಒಂದು ಲಾಭ ಸಿಗುತ್ತದ, ಈ ಮನೋಭಾವನೆಯಲ್ಲಿ ನಾವು ಜನರು ನಡೆಯುವುದನ್ನು ನಾವು ನೋಡ್ತೇವೆ. ನಾವೆಲ್ಲರೂ ಕೂಡ ಇದರಲ್ಲಿ ನಡೆದಿದ್ದೇವೆ. ಅದಕ್ಕೆ ಇಂದು ನಾವು ಇಡೀ ಲೋಕದೊಟ್ಟಿಗೆ ನಾವು ಬಿದ್ದು ಹೋಗಿರ್ತೇವೆ. ರಾಜಕೀಯವಾಗಿ ಚುನಾವಣೆಯಲ್ಲಿ ಭಾಗವಹಿಸುವಂಥ ಸಮಯದಲ್ಲಿ ವ್ಯಕ್ತಿಗಳನ್ನು ನೋಡದೆ, ಕಾರ್ಯಗಳನ್ನು ನೋಡದೆ, ಪ್ರಸ್ತುತ ಸ್ಥಿತಿಗತಿಗಳನ್ನು ನೋಡದೆ, ಭವಿಷ್ಯವನ್ನು ಪರಿಗಣಿಸದೆ, ದೇವರ ಒಂದು ಉದ್ದೇಶವನ್ನು ನೆಲೆಗೊಳಿಸಲಿಕ್ಕೆ ಪ್ರಾರ್ಥನೆಯನ್ನು ಮಾಡದೆ, ನಮಗೆ ಎಲ್ಲಿ ರೊಕ್ಕ ಸಿಗ್ತದೋ ಅಲ್ಲಿ ಹೋಗಬೇಕೆಂಬುವಂಥ ಮನೋಭಾವನೆಯಲ್ಲಿ ನಾವು ಮುಂದೆ ಸಾಗುತ್ತೇವೆ. ಇಂದು ಅದೇ ರಾಜಕಾರಣಿಗಳು ನಮ್ಮ ಕೈಗಳನ್ನು ಬಿಟ್ಟಿರುವುದನ್ನು ನಾವು ನೋಡಿರ್ತೇವೆ. ಏನೇ ಕಾರ್ಯ ಮಾಡಬೇಕಾದರೆ ನನ್ನ ಒಂದು ಪಂಗಡಕ್ಕೆ ಸೇರಿರುವಂಥವರ ಎಂದು ಆಲೋಚಿಸಿ ಮಾಡುವಂಥದ್ದು. ಇಂದು ಅದೇ ಕಾರ್ಯದಲ್ಲಿ ಮುಂದೆ ಹೊರಿದನ್ನು ನಾವು ನೋಡಿದ್ದೇವೆ. ಭಾರತ ದೇಶ ಬಡ ದೇಶವೇ ಅಲ್ಲ. ಯಾತಕ್ಕೆಂದರೆ ಇಂದು ಒಂದೊಂದು ರಾಜಕಾರಣಿಗಳು ಕೂಡ ತಮ್ಮಲ್ಲಿರುವಂಥ ಆ ಗುಪ್ತ ಆ ಒಂದು ಟ್ರೆಷರ್ ಏನಿದೆ ಅದರಲ್ಲಿ 10% ತೆಗೆದು ಇಡೀ ಲೋಕಕ್ಕೆ ಅಥವಾ ರಾಷ್ಟ್ರಕ್ಕೆ ಕೊಡುವಂಥದ್ದಾದರೆ ಇಂದು ಬಡ ಜನರ ಮೇಲೆ ಅಥವಾ ನಿಮ್ಮ ಮೇಲೆ ಯಾವ ರೀತಿಯಾದಂಥ ಟ್ಯಾಕ್ಸ್ ಅಥವಾ ಸುಂಕವನ್ನು ಹಾಕಿ ನಮ್ಮ ರಾಷ್ಟ್ರವನ್ನು ಬೆಳೆಸಬೇಕೆಂಬುವಂಥ ಕಾರ್ಯವೇ ಒಂದು ಕಾರ್ಯ ಮಾಡಬೇಕಾಗಿರುವುದಿಲ್ಲ. ಆದರೆ ಇಂದು ಯಾರು ಕೂಡ ಅವರ ಒಂದು ಟ್ರೆಷರ್, ಅವರ ಯಾವ ಒಂದು ಟ್ರೆಷರ್ ಇದೆ ಅದನ್ನು ತೆಗಿಲಿಕ್ಕೆ ಇಂದು ಮುಂದುವರಿಯುವುದಿಲ್ಲ. ಯಾತಕ್ಕೆಂದರೆ ರಾಜಕೀಯವಾದಂಥ ಭಯ. ಎರಡನೇದಾಗಿ ಆರ್ಥಿಕವಾದಂಥ ಸ್ವಾರ್ಥತೆ. ಯಾತಕ್ಕೆಂದರೆ ನನ್ನಲ್ಲಿ ಹಣವಿದ್ದರೆ ಮಾತ್ರ ನನ್ನ ಬಳಿಗೆ ಜನರು ಬರ್ತಾರೆ, ಅಂದರೆ ನನ್ನ ಬಳಿಗೆ ಯಾವಾಗಲೂ ಬರಬೇಕೆನ್ನುವಂಥ ಮನೋಭಾವನೆಯಲ್ಲಿ ಒಂದು ಏರುಪೇರನ್ನು ಮಾಡುವಂಥದ್ದು. ಇದರಿಂದ ಏನು ಸಿಕ್ಕಿದೆ ಎಂದು ಮಾನವರಾಗಿ ನಾವು ಸ್ವಲ್ಪ ಸಮಯ ಕುಳಿತು ಆಲೋಚನೆ ಮಾಡುವಂಥದ್ದಾದರೆ, ಇಂದು ಒಂದು ಸೋಂಕು, ಕಣ್ಣಿಗೆ ಕಾಣದೇ ಇರುವಂಥ ಒಂದು ಚಿಕ್ಕ ಸೋಂಕು ಬಡವರನ್ನು, ಹಣವಂತರನ್ನು, ಅಧಿಕಾರವನ್ನು ಹೊಂದಿರುವಂಥವರನ್ನು, ಅಧಿಕಾರ ಇಲ್ಲದೆ ಇರುವ ಎಲ್ಲರನ್ನೂ ಕೂಡ ಬಂಧನದಲ್ಲಿ ಹಾಕಿರುತ್ತದೆ. ಇದು ಎಂಥ ಒಂದು ದುರ್ಸ್ಥಿತಿ ಅಲ್ವಾ? ಎಲ್ಲರೂ ಕೂಡ ಬಂಧನದಲ್ಲಿದ್ದೇವೆ. ಆದರೆ ಇಂದು ಮಕ್ಕಳು ನಮಗೆ ಶುಭವಾಕ್ಯವನ್ನು ತರುವಂಥದ್ದಾಗಿರ್ತಾರೆ. ಯೇಸುವಿನೊಟ್ಟಿಗೆ ಬೆಳೆಯುವಂಥದ್ದಾದರೆ ಲೂಕನ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ ಹೇಳ್ತದೆ, ಯೇಸು ಸ್ವಾಮಿ ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ಆತನು ವೃದ್ಧಿ ಹೊಂದನು ಎಂಬುದಾಗಿ. ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ. ಜ್ಞಾನ ಎಂದರೆ ಬರೀ ಲಾಭದ ಕಡೆಗೆ ಇರುವಂಥ ಜ್ಞಾನವಲ್ಲ. ಜ್ಞಾನ ಎಂದರೆ ಎಲ್ಲವನ್ನು ಅಭಿವೃದ್ಧಿಯ ಕಡೆಗೆ ನೋಡುವಂಥದ್ದು ಜ್ಞಾನವಲ್ಲ. ಯಾತಕ್ಕೆಂದರೆ ಯೇಸು ಸ್ವಾಮಿಯ ಜೀವನವನ್ನು ಸಾಮಾಜಿಕ ರೀತಿಯಲ್ಲಿ ನೋಡುವಂಥದ್ದಾದರೆ ಯೇಸು ಸ್ವಾಮಿ ಅಭಿವೃದ್ಧಿಯನ್ನು ಹೊಂದದೇ ಇದ್ದಂಥ ಒಂದು ವ್ಯಕ್ತಿ. 3.5 ವರ್ಷದ ಒಂದು ಕಾಲದಲ್ಲಿಯೇ ಯವನಸ್ಥನಾಗಿ ಮರಣವನ್ನು ಹೊಂದಿದಂಥ ಒಂದು ವ್ಯಕ್ತಿ. ಲೋಕವು ನೋಡುವಂಥದ್ದಾದರೆ ಒಂದು ಅಭಿವೃದ್ಧಿಯನ್ನು ಹೊಂದದೇ ಇರುವಂಥ ಒಂದು ವ್ಯಕ್ತಿ. ಅಷ್ಟು ಮಾತ್ರವಲ್ಲದೆ ಯಾವ ಲಾಭವನ್ನು ಹೊಂದದೇ ಇದ್ದಂಥ ಒಂದು ವ್ಯಕ್ತಿ. ಆದರೂ ವಾಕ್ಯ ಹೇಳ್ತದೆ ಆತನು ಜ್ಞಾನ ಬಲದಲ್ಲಿ ಬೆಳೆದು ವೃದ್ಧಿಯಾದನು ಎಂಬುದಾಗಿ. ಜ್ಞಾನ ಬಲ ಎಂದರೆ ಜನರೊಟ್ಟಿಗೆ ಬೆರೆಯುತ್ತಾ, ಸ್ಪಂದಿಸುತ್ತಾ, ಅಂದಿನ ಸನ್ನಿವೇಶದಲ್ಲಿ ಅಗತ್ಯ ಇದ್ದದನ್ನು ಸ್ಪಂದಿಸುತ್ತಾ, ಜನರನ್ನು ಮೊದಲಾಗಿ ಪ್ರೀತಿ ಮಾಡುತ್ತಾ ದೇವರ ಪ್ರೀತಿಯನ್ನು ಹಂಚಿಕೊಳ್ಳುವಂಥದ್ದೇ ಜ್ಞಾನ ಎಂದು ಹೇಳಿದರೆ ತಪ್ಪಾಗಲಾರದು. ಯೇಸು ಸ್ವಾಮಿಯ ಒಂದು ಅದ್ಭುತ ಕಾರ್ಯ ನಿಮ್ಮ ಸಂಗಡ ಹಂಚಿಕೊಳ್ಳಿಕ್ಕೆ, ನೆನಪಿಗೆ ತರಿಸಲಿಕ್ಕೆ ನಾನು ಇಷ್ಟಪಡುವ ಆತನಾಗಿರುತ್ತೇನೆ. 5,000 ಜನರಿಗೆ ಆತನು ರೊಟ್ಟಿಯನ್ನು, ಮೀನನ್ನು ಹಂಚಿಕೊಳ್ಳುವಂಥದ್ದು. ಆ ಆರ್ಥಿಕವಾದಂಥ ಆ ಒಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತದೆ. ಎಲ್ಲರೂ ಹೊಟ್ಟೆ ಹಸಿದು ಸಂಪೂರ್ಣವಾದಂಥ ಸಂಪನ್ಮೂಲನ ಇಲ್ಲದೇ ಇದ್ದಂಥ ಸಮಯದಲ್ಲಿ ಒಂದು ಪುಟ್ಟ ಬಾಲಕನು ಯಾವ ಸ್ವಾರ್ಥತೆ ಇಲ್ಲದೆ ಯೇಸು ಸ್ವಾಮಿ ಮುಂದೆ ತನ್ನ ಕಾಣಿಕೆಯನ್ನು ತಂದಂಥ ಸಮಯದಲ್ಲಿ ಅದನ್ನು ಆತನು 5,000ಕ್ಕಿಂತ ಹೆಚ್ಚು ಜನರಿಗೆ ಆತನು ಆಶೀರ್ವಾದ ಮಾಡಿ ಹಂಚುವಂಥದ್ದು. ದಿಸ್ ಇಸ್ ದಿ ಎಕಾನಮಿ ಆಫ್ ಗಾಡ್ ಎಂದು ಹೇಳಿದರೆ ತಪ್ಪಾಗಲದು. ದೇವರ ಆರ್ಥಿಕವಾದಂಥ ಉದ್ದೇಶವು ಅಥವಾ ಆರ್ಥಿಕವಾದಂಥ ಯೋಜನೆಯು ಕೊಂಚದಿಂದ ಹಲವರಿಗೆ ಹಂಚಿಕೊಳ್ಳುವಂಥದ್ದು. ಅದು ಯೇಸು ಸ್ವಾಮಿಯ ಜ್ಞಾನವಾಗಿ ನಮಗೆ ತೋರಿಬರುತ್ತದೆ. ದೇಹ ಬಲದಲ್ಲಿಯೂ ಕೂಡ ವೃದ್ಧಿ ಹೊಂದನು. ಇವತ್ತು ನಮ್ಮ ಮಕ್ಕಳನ್ನು ದೇಹ ಬಲದಲ್ಲಿ ವೃದ್ಧಿ ಹೊಂದಿಸ್ತೇವೆ.
ಅದೇನೆಂದರೆ, ಒಂದು ಜ್ಞಾನಬಲ ಸ್ಕೂಲಿಗೆ ಕಳಿಸುವಂಥದ್ದು. ಫ್ರೀ ಎಜುಕೇಷನ್ ಆಗಿರಲಿ, ಯಾವುದೇ ಎಜುಕೇಷನ್ ಆಗಿರಲಿ, ಮಕ್ಕಳು ಏನು ಓದ್ತಾರೆ, ಮಕ್ಕಳಿಗೆ ನಾವು ಏನನ್ನು ಮನೇಲಿ ಹೇಳ್ಕೊಡ್ತೇವೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ನೋಡೋಲ್ಲ, ಸ್ಕೂಲಿಗೆ ಕಳಿಸ್ಬಿಡೋದು, ನಮ್ಮ ಮಕ್ಕಳು ವಿದ್ಯಾವಂತರು ಅಂತ ಹೇಳೋದು. ಇನ್ನೊಂದು ಕಡೆ ಮಕ್ಕಳು ಬೆಳೆಯುತ್ತಾ ಬರುವಂಥ ಸಮಯದಲ್ಲಿ ಮತ್ತೊಂದು ಇಂಡಸ್ಟ್ರಿ ಇರುವುದು ಏನೆಂದರೆ ಜಿಮ್ ಇಂಡಸ್ಟ್ರಿ ಅಲ್ವಾ. ಯೋಗ ಇಂಡಸ್ಟ್ರಿ, ಜಿಮ್ ಇಂಡಸ್ಟ್ರಿ ಬೆಳೀತಾ ಇದೆ. ಮಕ್ಕಳನ್ನು ದೈಹಿಕವಾಗಿ ಪೌಷ್ಟಿಕವಾಗಿ ಬೆಳೆಸುವಂಥದ್ದು, ಎಲ್ಲರೂ ಕೂಡ ಒಂದು ದೇಹವನ್ನು ಹೊಂದಿಕೊಳ್ಳುತ್ತಾ ತಮ್ಮ ಸೌಂದರ್ಯತೆಯನ್ನು ಪ್ರಕಟಪಡಿಸುವಂಥದ್ದು. ಅಷ್ಟು ಮಾತ್ರವಲ್ಲದೆ ತಮ್ಮ ಬಲವನ್ನು ಶೌರ್ಯದಲ್ಲಿ ಅಥವಾ ಶೂರದಲ್ಲಿ ಅವರು ಹಂಚಿಕೊಳ್ಳುವಂಥದ್ದು. ಎಲ್ಲಾದರೂ ಏನಾದರೂ ಗಲಾಟೆ ಆದರೆ ನಮ್ಮ ಮಕ್ಕಳು ಬಹಳ ಬಲಿಷ್ಠರಾಗಿದ್ದಾರೆ ತೋರಿಸ್ಕೊಳ್ಳುವಂಥದ್ದೇ ಬೆಳವಣಿಗೆ ಎಂದು ಅಂದುಕೊಳ್ತೇವೆ. ಅದು ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಈ ಬಲವನ್ನು ತೋರಿಸೋದನ್ನು ನಾವು ನೋಡುವುದಿಲ್ಲ. ಹಿ ವಾಸ್ ಅ ಮೋಸ್ಟ್ ಪವರ್ಫುಲ್ ಪರ್ಸನ್ ಎಂದು ಹೇಳಿದರೆ ಬೈಬಲಲ್ಲಿ ತಪ್ಪಾಗಲಾರದು. ಆದರೂ ತನ್ನಲ್ಲಿರುವಂಥ ಆ ದೈಹಿಕವಾದಂಥ ವೃದ್ಧಿಯನ್ನು ಆತನು ಯಾವ ರೀತಿಯಾಗಿ ತೋರ್ಪಡಿಸಿದೆಂದು ನಾವು ನೋಡುವಂಥದ್ದಾದರೆ, ಮುರಿದು ಹೋದಂಥ ನಿಮ್ಮ ದೇಹಕ್ಕೋಸ್ಕರ ಕ್ರೂಜೆಯಲ್ಲಿ ತನ್ನ ದೇಹವನ್ನು ಮುರಿಯಲ್ಪಡುವುದನ್ನು ನಾವು ನೋಡುತ್ತೇವೆ. ಇಂಥ ಒಂದು ಜ್ಞಾನ, ಪ್ರಿಯ ದೇವಜನರೇ, ನಾವು ಇಂದು ಹೊಂದಿಕೊಳ್ಳುವುದು ಅಥವಾ ಇನ್ನೊಬ್ಬರಿಂದ ಕಿತ್ತುಕೊಳ್ಳುವಂಥದ್ದು, ಸ್ವಾರ್ಥತೆಯಿಂದ ಕಾಪಾಡಿಕೊಳ್ಳುವಂಥದ್ದು ಇದು ಜ್ಞಾನವಲ್ಲ. ಕೊಡುವಂಥದ್ದು, ಹಂಚಿಕೊಳ್ಳುವಂಥದ್ದು, ಬೆಳೆಯುವಂಥದ್ದು, ಅದೇ ಬೆಳೆಯುವಂಥದ್ದು ಎಂದು ಹೇಳಿದರೆ ತಪ್ಪಾಗಲಾರದು. ಇದನ್ನೇ ಯೇಸು ಸ್ವಾಮಿಯಿಂದ ಕಳೆದ 6 ದಿನಗಳಲ್ಲಿ ಸತತವಾಗಿ ನಮ್ಮ ಮಕ್ಕಳ ಸಂಗಡ ನಾನು ಹಂಚಿಕೊಂಡಿರುತ್ತೇನೆ. ಬೆಳೆಯಬೇಕು. ಯಾವಾಗ ನಾವು ಹಂಚಿಕೊಳ್ಳದೆ ನಾವು ಮನೆಗಳಲ್ಲಿ ಗೃಹ ಬಂಧನದ ರೀತಿಯಲ್ಲಿ ನಮ್ಮ ಮನೋಭಾವನೆಯನ್ನು ಇಟ್ಟುಕೊಳ್ತೇವೋ ಆವಾಗ ಬೆಳವಣಿಗೆ ಇರುವುದಿಲ್ಲ. ಇದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಒಂದು ಸ್ಪಂದನೆ ಅಥವಾ ಉತ್ತರ ಏನೆಂದರೆ ಡಿಫಿಷಿಯನ್ಸಿ ಎಂದು ಕರೆಯುತ್ತಾರೆ. ಯಾರಾದರೂ ಮಕ್ಕಳು ಜ್ಞಾನದಲ್ಲಿ ಬೆಳೆಯದೇ ಇದ್ದರೆ ಮೆಂಟಲಿ ಡಿಸಾರ್ಡರ್ ಎಂದು ಕರೆಯುತ್ತಾರೆ. ದೇಹದಲ್ಲಿ ಬೆಳೆಯದೇ ಇದ್ದರೆ ಫಿಸಿಕಲಿ ಡಿಸಾರ್ಡರ್ ಎಂದು ಕರೆಯುತ್ತಾರೆ. ಅವರಿಗೆ ಔಷಧಿಯನ್ನು ಕೊಡ್ತೇವೆ. ಇಂದು ಆತ್ಮಿಕ ರೀತಿಯಲ್ಲಿ ನಾವು ಬೆಳೆಯುವುದನ್ನು ನಿಲ್ಲಿಸ್ಬಿಟ್ಟಿದ್ದರೆ ಅಥವಾ ಸ್ಥಗಿತಗೊಂಡಿದ್ದರೆ ವಿ ಆರ್ ಸ್ಪಿರಿಚುವಲಿ ಹ್ಯಾವಿಂಗ್ ಅ ಡಿಫಿಷಿಯನ್ಸಿ ಎಂದು ಹೇಳಿದರೆ ತಪ್ಪಾಗಲಾರದು. ಇಂದು ಮಕ್ಕಳೊಟ್ಟಿಗೆ ಇದನ್ನು ನಾವು ಕಲಿಯುವಂಥದ್ದಾಗಿದ್ದೇವೆ. ನಮ್ಮಲ್ಲಿ ಏನಾದರೂ ಕೊರತೆ ಇದೆಯಾ? ನೀವು ನಾನು ಆತ್ಮಿಕ ರೀತಿಯಲ್ಲಿ ಬೆಳೆಯುವುದರಲ್ಲಿ, ಮುಂದೆ ಸಾಗುವುದರಲ್ಲಿ, ಕಲಿಯುವುದರಲ್ಲಿ ಸ್ಥಗಿತಗೊಂಡಿದ್ದರೆ ಖಂಡಿತವಾಗಿ ನಾವು ಅನಾರೋಗ್ಯದಲ್ಲಿ ನೆಲೆಗೊಂಡಿರುವಂಥ ಒಂದು ವ್ಯಕ್ತಿ ಆಗಿರುತ್ತೇವೆ. ಇದನ್ನು ನಾವು ಪರಿಗಣಿಸಬೇಕು. ಮತ್ತೊಂದು ಕಡೆಯದಾಗಿ ನಾವು ನೋಡುವಂಥದ್ದಾದರೆ, ಬರೀ ಜ್ಞಾನದಲ್ಲಿ ದೇಹ ಬಲದಲ್ಲಿ ಮಾತ್ರವಲ್ಲದೆ ಯೇಸು ಸ್ವಾಮಿಯು ದೇವರ ದಯೆಯನ್ನು ಹಾಗೂ ಮನುಷ್ಯರ ದಯೆಯನ್ನು ಆತನು ಹೊಂದಿಕೊಳ್ಳುತ್ತಾ ಬೆಳೆದನು. ಮಕ್ಕಳೊಟ್ಟಿಗೆ 2 ದಿನದ ಹಿಂದೆ ನಾನು ಹಂಚಿಕೊಂಡೆ. ಇವತ್ತು ತುಂಬ ಜನ ಹಿರಿಯರು ಇದೇ ಮಾತನ್ನು ಹೇಳ್ತಾರೆ, ನನಗೆ ಯಾರು ಕಂಡ್ರೂ ಭಯ ಇಲ್ಲ, ದೇವ್ರ ಕಂಡ್ರೆ ಮಾತ್ರ ಭಯ ಅಂತ. ಕಣ್ಣಿಗೆ ಕಾಣದೇ ಇರುವಂಥ ದೇವ್ರ ಕಂಡ್ರೆ ಭಯ, ಆದರೆ ಕಣ್ಣಿಗೆ ಕಾಣುವಂಥ ನಮ್ಮ ಸಹೋದರಿಯರು ನಮ್ಮ ಸಂಗಡ ಜೀವನ ಮಾಡುವಂಥ ವ್ಯಕ್ತಿಗಳನ್ನು ನೋಡಿದರೆ ಭಯ ಇಲ್ಲ ಅಂತ ಅಂದುಕೊಳ್ತಾರೆ. ತುಂಬ ಜನ ಇನ್ನೂ ಮನೋಭಾವನೆ, ನಾವು ಚರ್ಚಿಗೆ ಬರೋಲ್ಲ, ನಾವು ಬೇರೆ ಸ್ಥಳಕ್ಕೆ ಹೋಗಿ ನಂದಾಯಿತು ದೇವ್ರದಾಯ್ತು, ನನಗೆ ಸಾಕು, ಬೇರೆ ಯಾರ ಬಗ್ಗೆ ನನಗೆ ಕೇರ್ ಇಲ್ಲ ಅಂತ ಹೇಳ್ತಾರೆ. ಇದು ಎಂಥ ಒಂದು ತಪ್ಪಾದಂಥ ಒಂದು ಅಭಿಪ್ರಾಯ, ಎಂಥ ಒಂದು ತಪ್ಪಾದಂಥ ಒಂದು ಆಧ್ಯಾತ್ಮಿಕ ಜೀವನ. ಯಾಕೆಂದರೆ ಸುವಾರ್ತೆ ನಮಗೆ ತಿಳಿಸ್ತದೆ, ಯೇಸು ಸ್ವಾಮಿ ದೇವರ ದಯೆಯನ್ನು ಮನುಷ್ಯರ ದಯೆಯನ್ನು ಸರಿಸಮಾನವಾಗಿ ಹೊಂದಿಕೊಳ್ಳುತ್ತಾ ಆತನು ಬೆಳೆದನು. ಇವತ್ತು ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕಾಗಿರ್ತದೆ. ಯಾಕೆಂದರೆ ಮಕ್ಕಳು ಕೂಡ ದೊಡ್ಡವ್ರನ್ನ ನೋಡಿ ಅದೇ ಕಲ್ತಿರ್ತಾರೆ. ದೇವ್ರನ್ನ ನೋಡದೆ ಭಯಪಡ್ತಾರೆ, ಬೇರೆ ಯಾರಾದರೂ ನಮ್ಮ ಮನೆಗೆ ಹಿರಿಯರು ಬಂದರೆ ಭಯಪಡಲ್ಲ. ನಮ್ಮ ಒಂದು ಸಂಸ್ಕೃತಿ ಏನಂದರೆ ಹಿರಿಯರನ್ನು ನೋಡದೆ ಅವರಿಗೆ ಮರ್ಯಾದೆಯಿಂದ ಮಾತನಾಡಿಸುವಂಥದ್ದು. ಇವತ್ತು ಮಕ್ಕಳು ಮರ್ಯಾದೆನೂ ಕೊಡಲ್ಲ, ಯಾವ ರೀತಿಯಾದಂಥ ಪರಿಗಣಿಸುವುದೂ ಇಲ್ಲ. ಯಾತಕ್ಕೆಂದರೆ ಹಿರಿಯರಾಗಿರುವಂಥ ನಾವುಗಳು ಈ ಮನೋಭಾವನೆಯಲ್ಲಿ ನೆಲೆಗೊಂಡಿರ್ತೇವೆ. ದೇವರ ದಯೆ, ಅದಕ್ಕೋಸ್ಕರ ನಾನಾಯಿತು ನಂದಾಯಿತು ದೇವರು ಅಂತ ದೇವ್ರ ಜೊತೆಗೆ ಒಂದು ಡೀಲಿಂಗ್ ಮಾಡ್ಕೊಳ್ತೇವಲ್ಲ, ಒಂದು ಡೀಲಿಂಗ್ ಮಾಡ್ಕೊಳ್ತೇವೆ. ದೇವರೇ ನನಗೆ ಇಷ್ಟು ಕೊಟ್ಟರೆ ನಾನು ಅಷ್ಟು ಕೊಡ್ತೀನಿ, ಅದರಿಂದ ನೀನು ಆಶೀರ್ವದಿಸು ಎಂಬುದಾಗಿ. ಈ ಮನೋಭಾವನೆಯಲ್ಲಿ ನಾವು ಲಂಚ ತೆಗೆದುಕೊಳ್ಳುವುದ ಒಂದು ಕಾರ್ಯದಲ್ಲಿ ಕೂಡ ನೆಲೆಗೊಂಡಿರ್ತೇವೆ. ದುಡ್ಡು ಹೊಡೆಯುವುದರಲ್ಲಿ ಭಯಭಕ್ತಿ ಇಲ್ಲದೆ ನಾವಿವತ್ತು ಬಹಿರಂಗವಾಗಿ ಮಾಡುವಂಥರಾಗಿರ್ತೇವೆ. ನಾವು ಧಾರ್ಮಿಕ ಕ್ಷೇತ್ರಗಳಲ್ಲಿ ದುಡ್ಡು ಹೊಡೆಯುವುದು, ಸಾಮಾಜಿಕ ಕ್ಷೇತ್ರಗಳಲ್ಲಿ ದುಡ್ಡು ಹೊಡೆಯುವಂಥದ್ದು, ವ್ಯವಹಾರಗಳನ್ನು ಮಾಡುವುದನ್ನು ನಾವು ಕಲ್ತಿರುತ್ತೇವೆ. ಇದನ್ನು ದೇವರು ಇಷ್ಟಪಡುವುದಿಲ್ಲ. ಯಾತಕ್ಕೆಂದರೆ ಯಾರೆಲ್ಲ ಅವ್ಯವಹಾರದಲ್ಲಿ ನೆಲೆಗೊಂಡಿರ್ತಾರೋ ಇವತ್ತು ಜಯ ಸಿಗಬಹುದು, ಆದರೆ ಇತಿಹಾಸ ನಮಗೆ ಪದೇ ಪದೇ ತೋರಿಸ್ತದೆ. ಇಂದು ನಮ್ಮ ಮಕ್ಕಳು ಅದನ್ನು ಸಾಕ್ಷಿಯಾಗಿ ನೋಡ್ತಾರೆ, ಸಭೆಯವರಾಗಿರುವಂಥ ಜನರು ಅದನ್ನು ನೋಡುವಂಥರಾಗಿರ್ತಾರೆ, ಸಮಾಜವು ನೋಡುವಂಥರಾಗಿರ್ತಾರೆ. ಅದೇನೆಂದರೆ ಯಾರೆಲ್ಲ ಅವ್ಯವಹಾರದಲ್ಲಿ ಜೀವನವನ್ನು ಮಾಡುತ್ತಾ ಇದ್ದಾರೋ ಅವರ ಅಂತಿಮ ಕಾಲಗಳು ಅದು ದೇವರ ಶಾಪವಲ್ಲ, ಅವರು ತೆಗೆದುಕೊಂಡಿರುವಂಥ ಹಾದಿಯೇ ಅವರ ಅಂತಿಮ ಕಾಲಗಳಲ್ಲಿ ಶಾಪದಿಂದ ತುಂಬಿ ಹೋಗಿರ್ತದೆ ಎಂದು ನಾವು ನೋಡ್ತೇವೆ. ನೋವು, ಕಾಯಿಲೆ, ರೋಗ ರುಜಿನ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂಟಿತನದ ಜೀವನ. ಆದರೆ ದೇವರನ್ನು ನಾವು ಆತುಕೊಳ್ಳುವಂಥದ್ದಾದರೆ
ದೇವರ ಹಾಗೂ ಮನುಷ್ಯರ ದಯೆಯಲ್ಲಿ ಭಕ್ತಿ ಭಾವದಿಂದ ನಾವು ನಡೆಯುವಂಥದ್ದಾದರೆ ದೇವರಿಗೆ ಹೇಗೆ ಲೆಕ್ಕ ಕೊಡಬೇಕೆಂಬುವಂಥ ಮನೋಭಾವನೆ ಭಯ ಇದೆಯೋ ಅದೇ ರೀತಿಯಾಗಿ ಮನುಷ್ಯರಿಗೂ ಕೂಡ ಲೆಕ್ಕ ಕೊಡಬೇಕಾಗುತ್ತದೆ ಎಂಬುವಂಥ ಜವಾಬ್ದಾರಿ ನಮ್ಮಲ್ಲಿ ಇರುವಂಥದ್ದಾದರೆ ಪ್ರಿಯ ದೇವಜನರೇ, ಅಲ್ಲಿ ಖಂಡಿತ ಸಾವು ಇರುತ್ತದೆ. ಅದೇ ಪುನರುತ್ಥಾನದ ಅನುಭವ ನಮಗೆ ಕಂಡು ಬರ್ತದೆ. ಒಂಟಿತನ ಇರ್ತದೆ. ಅದಕ್ಕೆಂದು ಯೇಸು ಸ್ವಾಮಿ ಕೂಡ ಹೇಳಿದನು, ಯೇಸುವೆ ದೇವರೇ, ನಿನ್ನ ಚಿತ್ತವಿದ್ದರೆ ಈ ನೋವಿನ ಪಾತ್ರೆಯನ್ನು ತೆಗೆದು ಹಾಕು ಎಂಬುದಾಗಿ. ಅದೇ ಕಡೆಯದಾಗಿ ಅದನ್ನು ದಾಟಿ ಆತನು ಮತ್ತೊಂದು ಪ್ರಾರ್ಥನೆ ಮಾಡ್ತಾನೆ, ಎಂದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಎಂಬುದಾಗಿ. ಅಂದರೆ ನಮ್ಮ ಜೀವನದ ಮುಖಾಂತರ ದೇವರು ಅನೇಕ ಜೀವನದ ಜೊತೆಗೆ ಆತನು ಕಾರ್ಯಗಳನ್ನು ಮಾಡುತ್ತಾನೆ ಎಂಬುವಂಥ ಆ ಒಂದು ನಂಬಿಕೆ, ಆ ಒಂದು ದೃಷ್ಟಿಕೋನ ನಮ್ಮಲ್ಲಿರಬೇಕು. ಈ ದೃಷ್ಟಿಕೋನ ಯೇಸು ಸ್ವಾಮಿಯಲ್ಲಿತ್ತು. ಅದಕ್ಕೋಸ್ಕರವೇ ದೇವರ ಹಾಗೂ ಮನುಷ್ಯರ ದಯೆಯಲ್ಲಿ ಆತನು ಬೆಳೆದನು ಎಂಬುದಾಗಿ ನಾವು ನೋಡ್ತೇವೆ. ಇಂದು ನೀವು ಸಿದ್ಧರಾಗಿದ್ದೀರಾ? ಕಳೆದ 6 ದಿನಗಳಲ್ಲಿ ನಮ್ಮ ಮಕ್ಕಳು ಸಿದ್ಧರಾಗಿದ್ದಾರೆ. ದೇವರ ಜ್ಞಾನದಲ್ಲಿಯೂ ದೇವರ ದೇಹಬಲದಲ್ಲಿಯೂ ಬೆಳೀಲಿಕ್ಕೆ ಹಾಗೂ ದೇವರ ದಯೆಯನ್ನು, ಮನುಷ್ಯರನ ದಯೆಯನ್ನು ಹೊಂದಿಕೊಳ್ಳಿಕ್ಕೆ ಅವರು ಸಿದ್ಧರಾಗಿರ್ತಾರೆ. ನೀವು ಸಿದ್ಧರಾಗಿರ್ತೀರಾ? ನಮ್ಮ ಕಾಣಿಕೆಯನ್ನು ದೇವರಿಗೆ ಸಲ್ಲಿಸುವಾಗಿ ಹಾಡಿಕೊಳ್ಳುವಂಥ ಸಂಕೀರ್ತನೆಗಳಲ್ಲಿ 106ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 106ನೆಯ ಸಂಕೀರ್ತನೆ. ಹೃದಯವೆಂಬ ಬಾಗಿಲ ಬಳಿಲಿ ಯೇಸು ಸ್ವಾಮಿಯು. ಸದಯ
ಕಾಣಿಕೆಗಳೊಟ್ಟಿಗೆ ನಮ್ಮನ್ನು ನಾವೇ ದೇವರಿಗೆ ಅರ್ಪಿಸಿಕೊಡುವ ಹಾಗೆ ನಾವು ಕ್ಷಣ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ತಾ ಪ್ರಾರ್ಥನೆ ಮಾಡಿಕೊಳ್ಳುವ. ಮಕ್ಕಳು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಂತರಾಗಿರ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿಯೇ, ಈ ದಿನಕ್ಕೋಸ್ಕರ ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ VWG ಕಾರ್ಯಕ್ರಮಗಳನ್ನು ಮುಕ್ತಾಯಗೊಳಿಸುತ್ತಾ ನೀನು ತೋರಿದಂಥ ಮಾರ್ಗ ಇದೆಲ್ಲದಕ್ಕೋಸ್ಕರ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಈ ದಿನದಲ್ಲಿ ನಮಗೊಟ್ಟಿಗಿರು. ಈ ಆರಾಧನೆ ಮುಖಾಂತರ ನೀನು ಮಹಿಮೆ ಹೊಂದು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸ್ಕೊಟ್ಟಿರುವಂಥ ಪ್ರಾರ್ಥನೆಯನ್ನು ಅರಿಕೆ ಮಾಡುವ. ಪರಲೋಕದ ತಂದೆಯೇ, ನಿನ್ನ ನಾವು ಪ್ರಶಂಸಿಸಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂತಿಮ ಆಹಾರನು ಈ ಹೊತ್ತೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿ ಕೇಳಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾ ಕಂದೆ ಸ್ವಾಮಿ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ಸಂದರ್ಭದಲ್ಲಿ ನಾನು ಕಳೆದ ವಾರದಲ್ಲಿ ನಡೆದಂಥ ವೆಕೇಷನ್ ವಿತ್ ಗಾಡ್, ದೇವರೊಟ್ಟಿಗೆ ರಜೆ ಕಾಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಮನಪೂರ್ವಕವಾಗಿ ನಾನು ವಂದನೆಯನ್ನು ಸಲ್ಲಿಸುವಾತನಾಗಿರ್ತೇನೆ. ಮಕ್ಕಳ ಕಾರ್ಯಕ್ರಮದಲ್ಲಿ ಅವರ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ಮಾಡಿ ಅವರಿಗೆ ಸಿದ್ಧಪಡಿಸಿದಂಥ ಎಲ್ಲ ತಂದೆ ತಾಯಿಗಳಿಗೂ ಕೂಡ ವೈಯಕ್ತಿಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುವಾತನಾಗಿರ್ತೇನೆ. ಈ ಕಾರ್ಯಕ್ರಮವು ನೋಡಲಿಕ್ಕೆ ಬರೀ ಅರ್ಧ ತಾಸುಗಳು ಮಾತ್ರ ತಗೊಳ್ತದೆ. ಅದು ಇದರ ಹಿಂದೆ ಹೆಚ್ಚಿನ ಕೆಲಸವಾಗಿರ್ತದೆ, ಇರುವಂಥದ್ದಾಗಿರ್ತದೆ. ಇದಕ್ಕೆ ನಮಗೆ ಸಹಾಯ ಮಾಡಲಿಕ್ಕೆ ಇಬ್ಬರು ವ್ಯಕ್ತಿಗಳು ವಿಶೇಷವಾದಂಥ ಸಹಾಯವನ್ನು ಅವರು ನೀಡಿರ್ತಾರೆ. ಸುಮಾರು 10-15 ದಿನದಿಂದ ಬೆಳಿಗ್ಗೆ ರಾತ್ರಿ ನಿದ್ದೆಯನ್ನು ಮಾಡದೆ ಅವರು ಎಡಿಟಿಂಗನ್ನು ಮಾಡುತ್ತಾ, ಶೂಟಿಂಗ್ಗಳನ್ನು ಮಾಡುತ್ತಾ ಬೇರೆ ಬೇರೆ ಜಾಗಗಳಿಗೆ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು, ಅವರನ್ನು ಆಕರ್ಷಣೆಯಿಂದ ನಡಿಬೇಕೆಂಬುದಾಗಿ ಹೊಸ ತಂತ್ರಗಳ ಮುಖಾಂತರ, ಒಂದು ಮಾಧ್ಯಮದ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡಿರುತ್ತಾರೆ. ಈ ವಿಡಿಯೋನ ನೋಡಿರುವಂಥವರು ಖಂಡಿತವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಆದ ಕಾರಣ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನನ್ನ ಆದ್ಯ ಕರ್ತವ್ಯವಾಗಿರ್ತದೆ. ಈಗ ನಮ್ಮ ಕರ್ನಾಟಕ ಮಧ್ಯ ಪ್ರಾಂತ್ಯದಲ್ಲಿ ಸಭಾಪಾಲನ ಸೇವೆಗೋಸ್ಕರ ಬಂದಿರುವಂಥ ಶ್ರೀಯುತ ಲೂಯಿಸ್ ನೆಲ್ಸನ್ನಿ, ಈ ಪ್ರಿಯ ಯವನಸ್ಥನಿಗೆ, ನಮ್ಮ ಸಹೋದರನಿಗೆ ಸಭೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸುವಾತನಾಗಿರ್ತೇನೆ. ಆತನ ಭಾವಚಿತ್ರವನ್ನು ಈಗ ನೀವು ನೋಡ್ತಿದ್ದೀರಾ ಅಂತ ನಾನು ನಂಬ್ತೇನೆ. ಆ ಪ್ರಿಯ ಯವನಸ್ಥನಿಗೋಸ್ಕರ, ಅಯ್ಯನವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವಂತೆ, ಅವರ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಲಿ. ಈಗಿರುವಂಥ ತಲಾಂತನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಅದನ್ನು ಒಂದು ಆಧ್ಯಾತ್ಮಿಕ ಬೆಳವಣಿಗೆಗೋಸ್ಕರ ಉಪಯೋಗಿಸಲಿ ಎಂದು ದಯಮಾಡಿ ತಮ್ಮ ಮನೆಯ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಹಾಗೂ ಅದರೊಟ್ಟಿಗೆ ನಮಗೆ ಕ್ಯಾಮ್ರಾ ಮ್ಯಾನ್ ಆಗಿ ಕ್ರೈಸ್ಟ್ ಆಫ್ ಕ್ಯಾಲ್ವರಿ ಸಭೆ, ದೇವಿನಗರ್ ಬೆಂಗಳೂರಿನಲ್ಲಿರುವಂಥ ಕ್ರೈಸ್ಟ್ ಆಫ್ ಕ್ಯಾಲ್ವರಿ ಸಭೆಯ ಸದಸ್ಯರಾದಂಥ ಶ್ರೀಯುತ ಅರುಣ್ ಜೋಸ್ ಎ, ಇವರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುವಾತನಾಗಿರ್ತೇನೆ. ಪ್ರತಿದಿನ ತಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ಬಂದು ಶೂಟ್ ಮಾಡುತ್ತಾ, ಎಡಿಟಿಂಗ್ಗಳನ್ನ ಮಾಡುತ್ತಾ ಹೆಚ್ಚಿನ ಸಮಯವನ್ನು ಅವರು ನಮ್ಮ ಸಂಗಡ ಹಂಚಿಕೊಂಡಿರ್ತಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಮತ್ತೊಮ್ಮೆ ಸಭಾಪಾಲನಾ ಸಮಿತಿ ಇಡೀ ಮಕ್ಕಳ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸುವಾತನಾಗಿರ್ತೇನೆ. ದಯಮಾಡಿ ಇವರನ್ನು ಕೂಡ ನಿಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಿ ಸ್ಮರಣೆಗೆ ತಂದುಕೊಳ್ಳಿರಿ. ಇನ್ನು ಮುಂದೆಯೂ ಕೂಡ ಇದೇ ರೀತಿಯಾಗಿ ಯವನಸ್ಥರು ಎಲ್ಲ ಸಭೆಗಳಲ್ಲಿ ಮುಂದೆ ಬರಲಿ, ಸೇವೆಯಲ್ಲಿ ಆಸಕ್ತಿಯಿಂದ ಪಾಲು ತೆಗೆದುಕೊಳ್ಳಿ ಎಂದು ಪ್ರಾರ್ಥನೆಯನ್ನು ಮಾಡುವಂತೆ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಹಾಗೂ ಇದು ಬರೀ ನನ್ನ ಪ್ರಯತ್ನವಲ್ಲ, ನನ್ನೊಟ್ಟಿಗೆ ವಿಶೇಷವಾಗಿ ಕ್ರೈಸ್ಟ್ ಆಫ್ ಕ್ಯಾಲ್ವರಿ ಸಭೆಯ ಸಭಾಪಾಲಕರು ಹಾಗೂ ಗುಡ್ ಶೆಪರ್ಡ್ ಸಭೆಯ ಸಭಾಪಾಲಕರಾದಂಥ ಗನ ಕ್ರಿಸ್ಟಿ ಜ್ಞಾನದಾಸನ ಅಯ್ಯನವರು ನನ್ನ ಸ್ನೇಹಿತರು. ಅವರ ಒಂದು ಇನಿಷಿಯೇಟಿವ್ ಇದು. ಅವರ ಒಂದು ಸಹಕಾರದ ಮುಖಾಂತರ ಈ ಕಾರ್ಯಕ್ರಮವನ್ನು ನಾನು ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಯಿತು. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಸಭಾಪಾಲನಾ ಸಮಿತಿ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸುವಾತನಾಗಿರ್ತೇನೆ. ಇನ್ನೆಲ್ಲರಿಗೂ ಕೂಡ ಈ ಕಾರ್ಯದಲ್ಲಿ ಭಾಗವಹಿಸಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ ದೇವರ ಆಶೀರ್ವಾದವನ್ನು ನಾನು ಕೋರುವಾತನಾಗಿರ್ತೇನೆ. ಈ ಸಮಯದಲ್ಲಿ ನಾವೆಲ್ಲರೂ ಕ್ಷಣ ಹೊತ್ತು ಮೌನವಾಗಿರುವ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ವಿಶ್ವಾಸದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ.
ಸಮಾಧಾನದ ಪ್ರಭುವಾದಂಥ ಯೇಸು ಸ್ವಾಮಿಯ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆ ಸಹವಾಸ ನಿಮ್ಮೆಲ್ಲರೊಂದಿಗೆ, ಇಡೀ ಲೋಕದೊಂದಿಗೆ ಹಾಗೂ ವಿಶೇಷವಾಗಿ ಎಲ್ಲ ಮಕ್ಕಳೊಂದಿಗೆ ಈಗಲೂ ಸದಾಕಾಲವೂ ಕ್ರಿಸ್ತನ ಮಹಿಮೆಗೋಸ್ಕರ ನೆಲೆಯಾಗಿರಲಿ.